ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ನಾನಿವತ್ತು ಎಗ್ ರೈಸ್ ಮಾಡಿದ್ದೆ. ಇವತ್ತು ಮಾಡಿರಲಿಲ್ಲ, ಇದು ಸಂಡೇ ನೈಟ್ ಮಾಡಿದ್ದು. ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಈಗ ಮಾಡ್ತಾಯಿದ್ದೀನಿ. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಆನಿಯನ್ ಕಟ್ ಮಾಡಿಕೊಂಡು ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಹಾಗೆ ಒಂದು ಟೊಮೊಟೊ, ಅದಕ್ಕೆ ಆ ಚಿಕ್ಕ ಟೊಮೊಟೊದಲ್ಲಿ ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದು ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ರೋಸ್ಟ್ ಆದಮೇಲೆ 2 ಎಗ್ ತಗೊಂಡು ಅದನ್ನು ಕೂಡ ಸೈಡ್ಗೆ ಹಾಕ್ಕೋತಾ ಇದ್ದೀನಿ ನಾನು. ಅದು ಸೆಂಟ್ರಲ್ಲಿ ಹಾಕ್ಕೋತಾ ಇಲ್ಲ, ಸೈಡ್ಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ಎಗ್ ಹಾಕ್ಕೊಂಡ್ಮೇಲೆ ಅದಕ್ಕೂ ಕೂಡ ಅದಕ್ಕೆ ತಕ್ಕಂತೆ ಸಾಲ್ಟ್ ಹಾಗೆ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೋತಿದ್ದೀನಿ. ಹಾಗೆ ಆನಿಯನ್ ಇರುತ್ತಲ್ಲ, ಆ ಕಡೆ ನಾವು ಶುಂಠಿ ಬೆಳ್ಳುಳ್ಳಿ ಗೆಜ್ಜಿಟ್ಕೊಂಡಿದೆ, ಪೇಸ್ಟ್ ಮಾಡಿ ಇಟ್ಕೊಂಡಿರಲ್ಲ, ಯಾಕೆಂದರೆ ಅದ್ರ ಟೇಸ್ಟನ್ನು ಅಷ್ಟೊಂದಿರಲ್ಲ. ಇಲ್ಲ ಹೊರಗಡೆಯಿಂದನೂ ತರಿಸಿ ಹಾಕಲ್ಲ ನಾನು, ಆಗಲೇ ಗೆಜ್ಜಿ ಕುಟ್ಟಾಣಿಲಿ ಕುಟ್ಟಿ ನಾನು ಎಲ್ಲದಕ್ಕೂ ಯೂಸ್ ಮಾಡೋದು. ಟೇಸ್ಟ್ ಚೆನ್ನಾಗಿರುತ್ತೆ, ಯಾಕೆಂದರೆ ಸಣ್ಣ ಕುಟ್ಟಿರ್ತೀವಲ್ವ, ಅದು ಬಾಯಿಗೆ ಸಿಗೋಲ್ಲ. ನಿಮಗೆ ಬಾಯಿಗೆ ಸಿಗಬೇಕು ಅಂದರೆ ಆನಿಯನ್ನು ಮತ್ತು ಟೊಮೊಟೊನ ಹಾಕ್ತೀವಲ್ವ ಎಣ್ಣೆಗೆ, ಆಗಲೇ ಹಾಕ್ಕೊಬಿಡಿ. ಬಾಯಿಗೆ ಸಿಗಬಾರ್ದು ಅಂದರೆ ನಮಗೆ ಸ್ವಲ್ಪ ಸಿಕ್ಕಿದ್ರೇ ಅದರ ರುಚಿ ಚೆನ್ನಾಗಿರೋದು. ಹಾಗೆ ಎಗ್ ಕೂಡ ರೋಸ್ಟ್ ಆದಮೇಲೆ ಎಲ್ಲನೂ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲನೂ ಹಾಕ್ಕೊಂಡಿದ್ವಲ್ಲ ಅದೆಲ್ಲ ಕ್ಲೀನಾಗಿ ರೋಸ್ಟ್ ಆಗಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ. ಅದು ಸ್ವಲ್ಪ ಫ್ರೈ ಆದಮೇಲೆ ಅನ್ನ ಹಾಕ್ಕೋತಾ ಇದ್ದೀನಿ. ಅನ್ನಗೆ ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಕಲಿಸ್ಕೊಂಡ್ರೆ, ಅಂದರೆ ತಿರುಗಿಸ್ಕೊಂಡ್ರೆ ಚೆನ್ನಾಗಿ ರುಚಿ ಹಿಡಿಯುತ್ತೆ. ಸ್ವಲ್ಪ ಅದನ್ನು ಕೂಡ ಬೇಯಿಸ್ಕೋಬೇಕು, ಅನ್ನನೂ ಕೂಡ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋವರೆಗೂ ರೈಸ್ಗೆ. ಹಾಗೆ ಈ ಥರ ಬಂದಿತ್ತು, ತೋರಿಸ್ತಾ ಇದ್ದೆ. ಹಾಗೆ ಅರುಣ್ ಅವ್ರಿಗೆ ಸರ್ವ್ ಮಾಡಿದೆ. ಅರುಣ್ ಅವ್ರಿಗೆ ಎಗ್ ರೈಸ್ ಸರ್ವ್ ಮಾಡಿ, ಅಜ್ಜಿ ಕಣ್ಣು ಆಪ್ರೇಷನ್ ಆಗಿರೋದ್ರಿಂದ ಆಯಿಲ್ ಫುಡ್ ಜಾಸ್ತಿ ತಿನ್ನೋಗಿಲ್ಲ, ಹಾಗಾಗಿ ಅಜ್ಜಿಗೆ ಬೇಳೆ ಸಾರು, ಅನ್ನ, ಮೊಟ್ಟೆ ಸರ್ವ್ ಮಾಡಿದೆ.